ಅಮ್ಮ ಅಮ್ಮ ಅಮ್ಮ, ಈ ಲಿಫ್ಟಿಕ್ ತುಂಬಾ ಚೆನ್ನಾಗಿದೆಯಮ್ಮ. ಈ ಲಿಫ್ಟಿಕ್ ನಾನು ಎತ್ಕೊಂಡು ಹೋಗ್ಲಾ? ಅಯ್ಯೋ ಬೇಡ ಕಣಮ್ಮ, ಅಲ್ಲೇ ಇಟ್ಬಿಡಮ್ಮ, ತಗೊಂಡೋಗಿ. ಬಂದ್ರೆ ಬೈತಾಳೆ ಕಣಮ್ಮ. ದುಡ್ಡು ಕೊಡ್ತೀನಿ, ಹೊಸದ್ ತಗೊಂಡೋಗು. ಏನ್ ನೋಡಿದ್ರು ಏನಾರ ಸಿಕ್ತು ಅಂದ್ರೆ ಅದ್ ಬೇಕು ಅಂತಾಳೆ. ಕರ್ಮ. ಏನಮ್ಮ ಸೊಸೆಗೆ ಇಷ್ಟೊಂದು ಎದ್ರುಕೋತೀಯಾ? ಒಂದೇ ಒಂದು ಲಿಫ್ಟಿಕ್ನ ನೀನ್ ತಗೊಂಡೋಗು, ನಿನ್ ಸೊಸೆಗೆ ನೀನ್ ಹೇಳ್ಕೊಳಕ್ ಆಗಲ್ವಾ? ಅದ್ರಲ್ಲೂ ಕರ್ಮ ಅಂತೀಯ? ಹೌದು, ಇವಾಗ ನಾನ್ ನಿನ್ ಕರ್ಮನೇ. ಯಾರಿಗ್ ಬೇಕು ಲಿಫ್ಟಿಕ್ಕು? ಓಹೋ, ಏನೇನೋ ತಂದವ್ರೆ ಮನೆಗೆ, ಏನೇನೋ ರೇಷನ್ ತಂದವ್ರೆ. ನಾನು ಸ್ವಲ್ಪ ಎತ್ಕೊಂಡೋದ್ರೆ ಹೆಂಗೋ ನಮ್ಮನೆಗೂ ಯೂಸ್ ಆಗುತ್ತಲ್ಲ. ಅಷ್ಟೊಂದು ರೇಷನ್ ತಂದಿದ್ದೀರಲ್ಲ, ಇರೋರ್ 3 ಜನಕ್ಕೆ ಅಷ್ಟೊಂದು ರೇಷನ್ ಬೇಕಾ ನಿಮ್ಗೆ? ನಮ್ಮ ಮನೇಲಿ 10 ಜನ ಇದ್ದೀವಿ, ಅಷ್ಟು ರೇಷನ್ ತರೋದೇ ಇಲ್ಲ. ಸುಮ್ಮನೆ ಹುಳ ಬಿದ್ದು ಹಾಳಾಗೋಯ್ತವೆ. ನನ್ಗೆ ಯಾವ್ಯಾವ ರೇಷನ್ ಬೇಕು ನಾನು ಎತ್ಕೋತೀನಿ, ಆಯ್ತಾ? ಸುಮ್ಮನೆ ಅದಕ್ಕೂ ನೀನು ಕೊಂಕ್ ಮಾತಾಡ್ಬೇಡ. ಸುಮ್ಮನೆ ಹುಳ ಹತ್ಕೊಂಡು ಆಚೆ ಹಾಕ್ತೀರಾ, ಅದ್ರ ಬದಲು ನಾವಾರ ತಿನ್ನೋಣ. ನಮ್ಮ ಅತ್ತೆ ಎತ್ಕೊಂಡು ಹೋದ್ರೆ ತುಂಬಾ ಖುಷಿ ಪಡ್ತಾಳೆ, ಅವ್ರ ಅಪ್ಪನ ಮನೆಯಿಂದ ಏನೇನೇನೋ ತಗೊಂಬಂದವಳೆ ಅಂತ. ಆಯ್ತಮ್ಮ, ನಾನು ತಗೊಂಡು ಒಂಚೂರು ಬ್ಯಾಗ್ ಹಾಕೋಬಿಡ್ತೀನಿ ಅದಕ್ಕೆ ಬರೋಷ್ಟರಲ್ಲಿ. ಏಯ್ ನಿಂತ್ಕೋ ಇಲ್ಲಿ. ಏನ್ ರೇಷನ್ ತಗೊಂಡೋಗ್ತೀನಿ ಅಂತೀಯಲ್ಲ? ದುಡ್ಡು ಕೊಡ್ತೀನಿ, ತಗೊಂಡೋಗು. ಇನ್ನು ನಿಮ್ಮ ಅತ್ತಿಗೆ ಬಂದ್ರೆ ಬೈತಾಳೆ. ಸರಿ ಬಿಡಮ್ಮ, ಆಯ್ತು. ಅವಳು CM, ನೀನ್ PM, ಕರೆಕ್ಟ್ ಆಗಿದ್ದೀರಾ ಅತ್ತೆ ಸೊಸೆ ಇಬ್ರು. ಅಡ್ಗೆ ಮನೇಲಿ ನೋಡ್ತೀನಿ ಏನಾರು ಇದೆಯಾ ಅಂತ, ತಿನ್ನಕ್ಕೆ ಎತ್ಕೊಂಡು ಹೋಗಕ್ಕಲ್ಲ. ಅಡ್ಗೆ ಮನೇಲಿ ಏನೇನ್ ಹುಡುಕ್ತಾ ಇದ್ದಾಳೋ. ಅಯ್ಯೋ ನಮ್ ಕರ್ಮ ಕಣಪ್ಪ. ಏನಪ್ಪ ಇಷ್ಟೊಂದು ಆಸೆನಾ? ದುರಾಸೆ. ಓ ನೋಡಪ್ಪ, ರಾಜರು ವಂಶ ಇವ್ರದ್ದು. ಗೋಡಂಬಿನ ಎಷ್ಟೆಷ್ಟು ತರಿಸಿಟ್ಕೊಂಡವ್ರೆ. ನಮ್ಮಮ್ಮಂಗೆ ಕೇಳಿದ್ರೆ 15 ಅಂತಾರೆ, ಅದಕ್ಕೆ ಅರ್ಧ ತಿಂದು